ನೋಡಿ ಕ್ವಶನ್ ಬಂದು ಶೋ ದಟ್ ಇಫ್ n+1 ನಂಬರ್ಸ್ ಆರ್ ಚೂಸನ್ ಫ್ರಮ್ 1 to 2n. ಈಗ ಎಕ್ಸಾಂಪಲ್ಲು ಈಗ 1 to 20 ಅಂದ್ಕೊಳ್ಳಿ. 2n ಅಂದರೆ 20 ಅಂದರೆ n ಎಷ್ಟಾಗುತ್ತೆ? ಈಗ ನೋಡಿ 1 to 20 ಅಂದರೆ 2n 20 ಅಂದರೆ ಎಕ್ಸಾಂಪಲ್ n 10 ಆಗುತ್ತೆ. ಇದರ ಫೋರ್ಕು ಮಾಡೋಕ್ಕೆ ಹೋಗ್ಬೇಡಿ. ಈಗ ಇಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಶೋ ದಟ್ ಇಫ್ n+1 ನಂಬರ್ಸ್ ಅಂದರೆ n ಅಂದರೆ 10+1 ನಂಬರ್ ಅಂದರೆ 11 ನಂಬರ್ಸು ಚೂಸ್ ಮಾಡಿದ್ರೆ ಫ್ರಮ್ 1 to 2n. ಈಗ 1 to 20ಲಿ ಯಾವುದಾದ್ರೂ 11 ನಂಬರ್ ಚೂಸ್ ಮಾಡಬೇಕು. ದೆನ್ ಅಟ್ಲೀಸ್ಟ್ 1 ಪೇರ್ ಆ್ಯಡ್ ಟು 2n+. ಅದರಲ್ಲಿ 2 ನಂಬರ್ನ ಆ್ಯಡ್ ಮಾಡಿದ್ರೆ ಯಾವುದಾದ್ರೂ ಅಟ್ಲೀಸ್ಟ್ 1 ಪೇರ್ ಆದರೂ 2n+1 ಸಮ್ ಬರುತ್ತೆ. ಅಂದರೆ 1 ಪೇರ್ ಆದರೂ 21 ಬರುತ್ತೆ ಅಂತ. ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಪ್ರಾಬ್ಲಮ್ ಮಾಡಿದಾಗ ಎಲ್ಲ ಅರ್ಥ ಆಗುತ್ತೆ. ಫಸ್ಟ್ ಏನು ಮಾಡೋಣ, ಸೆಟ್ ಬರ್ಕೊಳ್ಳೋಣ. ಎಸ್ ಈಸ್ ಈಕ್ವಲ್ ಟು, ಈಗ ಇಲ್ಲಿ ಏನು n+1 ನಂಬರ್ಸ್ ಎಲ್ಲಿಂದ ಚೂಸ್ ಮಾಡ್ತಾರೆ? ಅದು 1 to 2n. 1 to 2n ಅಂದರೆ 1 2 3 ನಂಬರ್ಸ್ ಬರ್ಕೊಳ್ಳಿ. ನೋಡಿ ಅದೇ ಥರ 1 to 20 ಅಂದರೆ n ಬರುತ್ತೆ, 10 ಬರುತ್ತೆ, 9 ಬರುತ್ತೆ. ಅದಕ್ಕೆ n-1 ಬರ್ಕೊಳ್ಳಿ, n. ಆಮೇಲೆ n+1 ಬರೀರಿ, n+2 ಬರೀರಿ, ಡಾಟ್ 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 20 ಮುಂಚೆ ಏನು ಬರುತ್ತೆ? 19 ಬರುತ್ತೆ. ದಟ್ ಈಸ್ 2n-1 ಬರ್ಕೊಳ್ಳಿ. ಆಮೇಲೆ 2n ಬರ್ಕೊಳ್ಳಿ. ಇಷ್ಟು ನಂಬರ್ಸು ಅರ್ಥ ಆಗ್ತಿದೆಯಲ್ಲ? ಈ ನಂಬರ್ಸ್ ಇದು ನೋಡಿ, ಇದು 1 2 3 n-ಇಂದ ಮುಂಚೆ ಅಂದರೆ 10ಇಂದ ಮುಂಚೆ 9, 10 ಆದಮೇಲೆ 11 12, ಇದು 20ಗಿಂತ ಮುಂಚೆ 19 ಅಷ್ಟೇ. ಗೊತ್ತಾಯ್ತಲ್ವ? ಇದು ಒಂದು 2n ನಂಬರ್ಸ್ದು ಸೆಟ್. ಈಗ ಏನು ಮಾಡಬೇಕು, ನೀವು ಸೆಟ್ಗಳನ್ನ ಬರ್ಕೋಬೇಕು. A1 2 ನಂಬರ್ ತೊಗೋಬೇಕು. ಯಾವ ಥರ ಅಂದರೆ ಸಮ್ 2n+1 ಆಗಬೇಕು, ಆ ಥರ. ಈಗ 1 ಮತ್ತು 2n ಅಂದರೆ ಎಕ್ಸಾಂಪಲ್ಲು ಸಮ್ 2n ಅಂದರೆ 2n 20 ಅಂದರೆ ಸಮ್ 21 ಆಗಬೇಕು. 1 ಮತ್ತು 20 ಏನು 21, ಅದು ಒಂದು ಸೆಟ್ಟು ಮಾಡ್ಕೋಬೇಕು. ಈಗ ಸಮ್ಮು ಇನ್ನೆರಡು ನಂಬರ್ ಮಾಡಿದ್ರೆ 21 ಅಂದರೆ 2 ಮತ್ತು 19, 2 ಮತ್ತು 19 ಎಷ್ಟು? 21 ಆಗುತ್ತೆ. 2 ಮತ್ತು 2n-1 ಬರ್ಕೊಳ್ಳಿ. ಅದೇ ಥರ ಆ್ಯಡ್ ಮಾಡಿದ್ರೆ ಈಗ ಎಕ್ಸಾಂಪಲ್ ನೆಕ್ಸ್ಟ್ ಏನು, ಇದು ನೋಡಿ, ಇದ್ರ ಜೊತೆಗೆ n-1 ಜೊತೆಗೆ n-1 ಅಂದರೆ 9 ಅಂದ್ಕೊಳ್ಳಿ. 9 ಜೊತೆಗೆ 12 ಆ್ಯಡ್ ಮಾಡಿದ್ರೆ ಇದಕ್ಕೆ ಆ್ಯಡ್ ಮಾಡಿದ್ರೆ ನಿಮಗೆ ಸಮ್ಮು 2n+1 ಬರುತ್ತೆ. n-1, n+2. ನೋಡಿ ನಾನು ಹೆಂಗೆ ಹೇಳ್ತಾ ಇರೋದಂದರೆ ಇದಕ್ಕೆ ಫಸ್ಟು ಲಾಸ್ಟು, ಸೆಕೆಂಡ್ ಲಾಸ್ಟ್, ಇದು ಸೆಕೆಂಡ್ ಲಾಸ್ಟ್, ಆಮೇಲೆ ಇದು ತಗೊಳ್ಳಿ, ಆಮೇಲೆ ಇದು ತಗೊಳ್ಳಿ. ಎಲ್ಲನೂ ಸಮ್ಮು ಏನಿರುತ್ತೆ ಅಂದರೆ ನಿಮಗೆ 2n+1 ಆಗುತ್ತೆ. ಎಕ್ಸಾಂಪಲ್ ನೋಡಿ, ಇಲ್ಲಿ ರಫ್ ವರ್ಕು ಮಾಡಿ ತೋರಿಸ್ತೀನಿ ನಿಮಗೆ. 1+2n ಏನು? 1+2n ಅಂದರೆ ಇದು 2n+1 ಆಯಿತಾ? ಇದು 2+2n-1 ಅಂದರೆ 2n+1 ಆಯಿತಾ? ಇದು ಆ್ಯಡ್ ಮಾಡಿ. n-1 + n+2 ಅಂದರೆ ನೋಡಿ n+n 2n, -1+2 ಅಂದರೆ +1 ಆಯಿತಾ? ಅದೇ ಥರ n+1 ಅಂದರೆ 2n+1 ಆಯಿತು. ಇದೆಲ್ಲ ಸೆಟ್ಸು. ಅರ್ಥ ಆಗ್ತಿದೆಯಲ್ವಾ? ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? 2n+1. ಇದರ ಫೋರ್ಕ್ ಬರೆಯೋಕ್ಕೆ ಹೋಗ್ಬೇಕು. ಈಗ ನೋಡಿ ಈ ಸೆಟ್ಸ್ ಎಷ್ಟಿದೆ ಅಂತ, ಇದನ್ನ ಏನು ಮಾಡೋಣ, n-1 ಅಂತ ಬರ್ಕೋತೀನಿ, ಇದನ್ನ n ಅಂತ ಬರ್ಕೋತೀನಿ. ಸರಿನಾ? ಯಾಕೆ n-1 ಅಂದರೆ ಇದು 1 ಇರೋದ್ರಿಂದ A1 ಸೆಟ್ ಅಂದರೆ A2ಗೆ 2 ಬಂದರೆ n-1ಗೆ an-1 ಬರುತ್ತೆ, A3ಗೆ 3 ಬರುತ್ತೆ, A4ಗೆ 4 ಬರುತ್ತೆ. ಆ ಥರ ಇಲ್ಲಿ n ಇದ್ದರೆ an ಬರುತ್ತೆ. ಅರ್ಥ ಆಯ್ತಲ್ಲ? ಇದು A1 A2 an-1 n, ಟೋಟಲ್ n ಸೆಟ್ಸ್ ಇದೆ. ಇಲ್ಲಿ ಬರೆದ್ಬಿಡ್ಬೇಕು, ದೇರ್ ಆರ್ the only sets containing, ಈ ಸೆಟ್ಸಲ್ಲಿ ಏನಿದೆ 2 ನಂಬರ್ಸ್ ಇದೆ, ಮತ್ತು ಅದರದ್ದು ಸಮ್ ಬಂದು ಆ ನಂಬರ್ಸ್ ಬಂದು ಎಲ್ಲಿಂದ 1 to 2n, ಮತ್ತು ಅದರದ್ದು ಸಮ್ ಬಂದು 2n+1. ಟೋಟಲ್ n ಸೆಟ್ ಇದೆ. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಏನು ಸೆಟ್ಟಲ್ಲಿ ಬರೀಬೇಕಂದ್ರೆ ಇಲ್ಲಿ
since there are only n set, two of the n plus 1 chosen numbers belong to same set by pigeonhole principle. ಈ ಸೆಂಟೆನ್ಸ್ ಬರ್ಬಿಡಿ, pigeonhole principle and the sum of these two numbers is 2n plus 1. ಈ ಥರ ಸೆಂಟೆನ್ಸ್ ನೀಟಾಗಿ ಬರ್ಬಿಡಿ. ಇಲ್ಲಿ ಏನಂದರೆ ನಾನು ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ ನೋಡಿ. ಇಲ್ಲಿ n ಸೆಟ್ಸ್ ಇದೆ, ಗೊತ್ತಾಗ್ತಿದೆಯಲ್ವಾ? ನೀವು n ಪ್ಲಸ್ 1 ನಂಬರ್ಸ್ನ ತಗೋಬೇಕು, ಅರ್ಥ ಆಗ್ತಿದೆಯಲ್ವಾ? ಈಗ ಎಕ್ಸಾಂಪಲ್ಲು ಈಗ 20 ನಂಬರ್ಸ್ ಇರುತ್ತೆ ಅಂದ್ಕೊಳ್ಳಿ. 20 ನಂಬರ್ಸಲ್ಲಿ ನೀವು 11 ನಂಬರ್ಸ್ ತಗೋಬೇಕು ಅಂದರೆ ಅದು 1 to 11 ಆಗುತ್ತೆ, ಇಲ್ಲಾಂದರೆ 2 to 12 ಆಗಿಬಿಡುತ್ತೆ. ರ್ಯಾಂಡಮ್ಲಿ ಯಾವುದಾದ್ರೂ ಬರುತ್ತೆ 11 ನಂಬರ್ಸು. ಈಗ 11 ನಂಬರ್ಸ್ ನೀವು ತಗೊಳ್ಳುವಾಗ ಇನ್ ಕೇಸ್ 1 to 11 ಬಂತು ಅಂದ್ಕೊಳ್ಳಿ, ಅರ್ಥ ಆಯ್ತಲ್ವಾ? ಈಗ ಅಲ್ಲಿ ನಿಮಗೆ ಇದು ಅಟ್ಲೀಸ್ಟ್ ಒಂದು ಪೇರ್ ಇದರಿಂದ ನಿಮಗೆ ಇದಾಗುತ್ತೆ. ಯಾಕೆಂದರೆ ಈಗ 1 to 11 ತೊಗೊಂಡಾಗ ನಿಮಗೆ 21 ಬರೋದು ಎಲ್ಲಿ? 9 ಪ್ಲಸ್, ಈಗ ಎಕ್ಸಾಂಪಲ್ 10 ಪ್ಲಸ್ 11ನಲ್ಲಿ 21 ಬರುತ್ತೆ. ಅಂದರೆ ಅಲ್ಲಿ 10 ನಂಬರು ಮತ್ತು 11 ನಂಬರ್ ತೊಗೊಂಡಾಗ 21 ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗ ನಾನು ಹೇಳ್ತಾ ಇರೋದು ಯಾವ ಥರ ಅಂದರೆ, ಈಗ ಇದು 1 to 20 ನಂಬರ್ಸ್ ಅಂದ್ಕೊಳ್ಳಿ. ನಮಗೆ ಸಮ್ ಎಷ್ಟು ಬರಬೇಕು? 20 ಪ್ಲಸ್ 1 ಅಂದರೆ 21 ಬರಬೇಕು. ಈಗ 11 ನಂಬರ್ಸ್ ಯೂಸ್ ಮಾಡ್ತೀರಾ, ಗೊತ್ತಾಗ್ತಿದೆಯಲ್ವಾ? ಅದು 2 ನಂಬರ್ನ ನೀವು ಅದರಲ್ಲಿ 2 ನಂಬರ್ ಯಾವ ಥರ ಇರುತ್ತೆ ಅಂದರೆ, ಅದು ಸಮ್ ಮಾಡಿದ್ರೆ ಅಟ್ಲೀಸ್ಟ್ 2 ನಂಬರ್ ಯಾವ ಥರ ಇರುತ್ತೆ ಅಂದರೆ ಅದು ಸಮ್ ಮಾಡಿದ್ರೆ 21. ಈಗ ಎಕ್ಸಾಂಪಲ್ 1 to 11ನಲ್ಲಿ 2 ನಂಬರ್ ಯಾವುದು ಸಮ್ ಟು 21 ಆಗುತ್ತೆ ಹೇಳಿ? 1 2 3 4 11 ನಂಬರ್ಸ್ ತೊಗೊಂಡಿದ್ದೀರಾ ಅಂದ್ಕೊಳ್ಳಿ. 21 ಯಾವುದಾಗುತ್ತೆ ಅಂದರೆ 10 ಮತ್ತು 11, ಇದೆರಡು ನಂಬರ್ ಇದೆರಡು ನಂಬರ್ ಆದರೂ ಏನಾಗುತ್ತೆ? 21 ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಅಂದರೆ ನೀವು 11 ನಂಬರ್ಸ್ ಚೂಸ್ ಮಾಡಿದ್ರೆ ಯಾವುದಾದ್ರೂ ಅಟ್ಲೀಸ್ಟ್ 1 ನಂಬರ್ ಆದರೂ ನಿಮಗೆ ಅಟ್ಲೀಸ್ಟ್ 1 ಸೆಟ್ ಆದರೂ ಇದರಿಂದ ಬರುತ್ತೆ ಅಂತ, ಗೊತ್ತಾಗ್ತಿದೆಯಲ್ವಾ? ಅಂದರೆ 21 ಅಟ್ಲೀಸ್ಟ್ ಯಾವುದಾದ್ರೂ 2 ನಂಬರ್ ಆ್ಯಡ್ ಮಾಡಿದ್ರೆ ಇಷ್ಟು ನಂಬರಲ್ಲಿ 21 ಆಗುತ್ತೆ. ಎಕ್ಸಾಂಪಲ್ 2 to 12 ಅದು 11 ನಂಬರ್ಸ್ ಇದ್ದಂಗೆ. ಅಲ್ಲಿ ನೋಡಿ 2 to 12 ಮಾಡಿದಾಗ ಅಲ್ಲಿ 2 ಪೇರ್ಸ್ ಯಾವ ಥರ ಇರುತ್ತೆ ಅಂದರೆ 21 ಕೊಡುತ್ತೆ. ಒಂದು 10 ಪ್ಲಸ್ 11, ಇನ್ನೊಂದು 9 ಪ್ಲಸ್ 12, ಆ ಥರ. ಗೊತ್ತಾಗ್ತಿದೆಯಲ್ವ? ಇಲ್ಲಿ pigeonhole ಹೆಂಗೆ ಅಂದರೆ, ಈಗ 11 ನಂಬರ್ಸಲ್ಲಿ 2 ನಂಬರ್ಸ್ನ ನೀವು ಪೇರ್ ಮಾಡಿದ್ರೆ ಅಟ್ಲೀಸ್ಟ್ 1 ಆದರೂ ಪೇರು ಅದರದ್ದು ಸಮ್ ಏನಿರುತ್ತೆ 2n plus 1 ಇರುತ್ತೆ ಅಂತ ಹೇಳಿದೆ ಅಷ್ಟೇ. ಗೊತ್ತಾಯ್ತಲ್ವ? ಸಿನ್ಸ್ ದೇರ್ ಆರ್ ಓನ್ಲಿ n ಸೆಟ್ಸ್, 2 ಆಫ್ ದ n plus 1 ಚೂಸನ್ ನಂಬರ್ಸ್, 2 ನಂಬರ್ಸ್ ಬಿಲಾಂಗ್ ಟು ಸೇಮ್ ಸೆಟ್. ಇದರಲ್ಲಿ ಯಾವುದಾದ್ರೂ ಒಂದು ಸೆಟ್ಟಲ್ಲಿ ಆಗುತ್ತೆ. ಈಗ ಇದು ಯಾವುದಾಗಿದ್ದು n ಮತ್ತು n plus 1 11 ನಂಬರ್ಸಲ್ಲಿ, ಆ ಥರ. ಗೊತ್ತಾಗ್ತಿದೆಯಲ್ವಾ? ಬಿಲಾಂಗ್ ಟು ಸೇಮ್ ಸೆಟ್ ಬೈ pigeonhole ಪ್ರಿನ್ಸಿಪಲ್ ಆ್ಯಂಡ್ ಹೂಸ್ ಸಮ್ ಈಸ್ ಅಂದರೆ ಸಮ್ ಆಫ್ ದೀಸ್ ನಂಬರ್ 2 ನಂಬರ್ ಈಸ್ 2n plus 1. ಈ ಥರ ಸೆಂಟೆನ್ಸ್ ಬರೆದ್ಬಿಡಿ. ಈ ಕ್ವಶನ್ ಕೊಡ್ಬಿಟ್ರೆ ಇದೇ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.